ಹಲೋ ಹಾಯ್ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವೈಷ್ಣವಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪಡವಲಕಾಯಿಯ ಬಜ್ಜಿ. ಸೊ ಅದನ್ನು ಯಾವ ಥರ ಮಾಡಬೇಕು ಅಂದರೆ ಮುಂಚೆ ನಮಗೆ ಎಷ್ಟು ಪಡವಲಕಾಯಿ ಬೇಕೋ ಅಷ್ಟು ಪಡವಲಕಾಯಿಗಳನ್ನು ತಂದುಬಿಟ್ಟು ಸಿಪ್ಪೆಯನ್ನು ತೆಕ್ಕೋಬೇಕು. ಸಿಪ್ಪೆ ಮತ್ತು ಬೀಜವನ್ನು ಆಲ್ರೆಡಿ ಇಲ್ಲಿ ನಾನು ಸಿಪ್ಪೆ ಮತ್ತು ಬೀಜವನ್ನು ತೆಗೆದಿಟ್ಟಿದ್ದೀವಿ. ಸೊ ಸಿಪ್ಪೆ ಮತ್ತು ಬೀಜವನ್ನು ತೆಕ್ಕೊಂಡಾದ್ಮೇಲೆ ಅದನ್ನು ನಾವು ಘಾಲಿಯಾಗಿ ಕಟ್ ಮಾಡ್ಕೋಬೇಕು. ಅಂದರೆ ರೌಂಡ್ ಆಗಿ ನೋಡಿ, ಈ ಥರ ರೌಂಡ್ ಆಗಿ ಬರೋ ಹಾಗೆ ಕಟ್ ಮಾಡ್ಕೋಬೇಕು. ಇದು ಒಂದು ಪಡವಲಕಾಯ್ದು ಮಾಡ್ತಾ ಇದ್ದೀವಿ. ಸೊ ಸಾಯಂಕಾಲ ಮಳೆ ಇದ್ದಾಗ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗೂ ಆಗುತ್ತೆ. ಸೊ ಹಾಗಾಗಿ ನೋಡಿ, ಈ ಥರ ರೌಂಡ್ ಆಗಿ ಇದನ್ನು ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಪಡವಲಕಾಯಿ ಬಜ್ಜಿಗೆ ಯಾವ ಸಾಮಾನು ಬೇಕು ಅಂತ ಅಂದ್ಕೊಂಡು ನಾನಿವಾಗ ಹೇಳ್ಕೊಡ್ತೀನಿ ನೋಡಿ. ಮೊದಲು ಕಡಲೆ ಹಿಟ್ಟು, ಆಮೇಲೆ ಖಾರ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತೆ ಅರಿಶಿನ ಪುಡಿ, ಇಂಗು, ಅಜವಾನ 2 ಸ್ಪೂನಷ್ಟು, ಜೀರಿಗೆ 2 ಸ್ಪೂನಷ್ಟು, ಮತ್ತೆ ಒಂಚೂರು ಅಕ್ಕೆ ಹಿಟ್ಟು. ನಾನು ಇದಕ್ಕೆ ಸೋಡಾನ ಹಾಕ್ತಾ ಇಲ್ಲ. ಸೋಡಾ ಹಾಕಿದ್ರೆ ತುಂಬಾನೇ ಒಂಥರ ಎಣ್ಣೆ ಆಗುತ್ತೆ. ಸೊ ತಿನ್ನಕ್ಕೂ ಅದು ತುಂಬಾನೇ ಎಣ್ಣೆ ಇರುತ್ತೆ ಅಂತ ಅನ್ಕೊಂಡು ಸೋಡಾನ ಹಾಕ್ತಾ ಇಲ್ಲ. ಸೋಡಾದ ಬದಲಾಗಿ ನಾವು ಏನು ಹಾಕ್ತೀವಿ ಅಂತ ಹೇಳಿದ್ರೆ ಕಡಲೆ ಹಿಟ್ಟು ಇದೆಲ್ಲ ಹಾಕೊಂಡು ಕಲಿಸ್ಕೋಬೇಕಾದ್ರೆ ಇದೆಲ್ಲ ಹಾಕಿ ಕಲಸಿದಾದ್ಮೇಲೆ ನೀರು ಅದೆಲ್ಲ ಹಾಕೊಂಡು ಏನು ಕಲಿಸ್ತೀವಿ, ಸೊ ಅದು ಕಲಸಿದಾದ್ಮೇಲೆ ನಾವು ಅದಕ್ಕೆ ಎಣ್ಣೆನ ಒಂದು ಚೂರು ಕಾಯಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಹಾಕ್ತೀವಿ. ಅಂದರೆ ಅದು ಕ್ರಿಸ್ಪಿಯಾಗಿ ಆಮೇಲೆ ತುಂಬ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೋಡಾದ ಬದಲು ನಾವು ಎಣ್ಣೆನ ಕಾಯಿಸಿ ಹಾಕ್ತೀವಿ. ಸೊ ಇದಕ್ಕೆ ನಾನು ಸೋಡಾನ ಯೂಸ್ ಮಾಡ್ತಾ ಇಲ್ಲ. ಸೊ ಇವಾಗ ಅದನ್ನ ಹೆಂಗೆ ಕಲಿಸೋದು ಅಂತ ಅನ್ಕೊಂಡು ಹೇಳ್ತೀನಿ ನೋಡಿ. ಇವಾಗ ಕಡಲೆ ಹಿಟ್ಟಿಗೆ ನಾನು ಅಜವಾನ ಮತ್ತು ಜೀರಿಗೆನ ಹಾಕೋತಾ ಇದ್ದೀವಿ. ಆಮೇಲೆ ಉಪ್ಪು ಮತ್ತು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ. ಆಮೇಲೆ ಇದಕ್ಕೆ ಖಾರ ಪುಡಿ. ಖಾರ ಬೇಕು ಅನ್ನೋರು ಜಾಸ್ತಿ ಖಾರ ಪುಡಿ ಹಾಕೊಳ್ಳಿ, ಇಲ್ಲ ನಮಗೆ ಮೀಡಿಯಮ್ ಆಗಿ ಖಾರ ಬೇಕು ಅಂದರೆ ಸ್ವಲ್ಪ ಹಾಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟಿಗೆ ಬಜ್ಜಿ ತುಂಬಾನೇ ಕ್ರಿಸ್ಪಿಯಾಗಿ ಆಮೇಲೆ ಗರಿಯಾಗಿ ಬರುತ್ತೆ. ಸೊ ಹಾಗಾಗಿ ಅಕ್ಕಿ ಹಿಟ್ಟು, ಒಂಚೂರು ಇಂಗು, ಹಿಂಗೆ ಹಾಕ್ಬಿಟ್ಟು ಇವಾಗ ನೀಟಾಗಿ ಕಲಿಸ್ಕೊಳ್ಳೋಣ. ಗಂಟು ಇಲ್ಲದೆ ಇರೋ ಹಾಗೆ ಇದನ್ನು ಕಲಿಸ್ಕೋಬೇಕು. ಇದನ್ನು ನೀವು ಸ್ನ್ಯಾಕ್ಸ್ ರೀತಿಯಾಗಿನೂ ತಿನ್ಕೋಬೋದು. ಮಕ್ಕಳು ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಏನಾದರೂ ಬೇಕು ಅಂತ ಕೇಳಿದಾಗ ನೀವು ಒಂದು ಪಡವಲಕಾಯಿನ ನೀಟಾಗಿ ಸಿಪ್ಪೆ ಅದೆಲ್ಲ ತೆಕ್ಕೊಂಡ್ಬಿಟ್ಟು ಸೊ ಬೀಜ ಅದೆಲ್ಲ ತೆಗೆದ್ಬಿಟ್ಟು ಈ ಥರ ಘಾಲಿ ಮಾಡಿ, ಸೊ ಅಕ್ಕೆ ಹಿಟ್ಟು, ಕಡಲೆ ಹಿಟ್ಟು, ಜೀರಿಗೆ, ಅಜವಾನ, ಖಾರ ಪುಡಿ, ಉಪ್ಪು, ಸೊ ಇದೆಲ್ಲ ಹಾಕೊಂಡ್ಬಿಟ್ಟು ಕಲಿಸಿ ಕರೆದು ನೀಟಾಗಿ ಕೊಟ್ಬಿಟ್ರೆ ಸಾಯಂಕಾಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಇದು ಇವಾಗ ಕಲಿಸ್ಕೊಂಡಾಗ ಹಿಂಗಾಯ್ತು. ಇವಾಗ ಇದಕ್ಕೆ ನಾವು ನೀರು ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋಣ.
ನೋಡಿ ಇವಾಗ ನೀರು ಹಾಕಿ ಕಲಿಸ್ಕೊತಾ ಇದೆ. ಆಮೇಲೆ ಕಾಯಿಸಕ್ಕೆ ಇಲ್ಲಿ ಎಣ್ಣೆ ಇಟ್ಟಿದೆ. ಇದರಿಂದ 2 ಅಥವಾ 3 ಸ್ಪೂನ್ ಅಷ್ಟು ಎಣ್ಣೆ ಈ ಹಿಟ್ಟಿಗೆ ಹಾಕೋತೀವಿ. ನೋಡಿ ಇದು ಇವಾಗ ಹಿಟ್ಟು ಸ್ವಲ್ಪ ಇರೋದ್ರಿಂದ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀವಿ. ನೋಡಿ ಇವಾಗ 1 ಸ್ಪೂನ್ ಎಣ್ಣೆ ತಗೊಂಡು ಅದಕ್ಕೆ ಹಾಕೋತಾ ಇದೆ. ಇವಾಗ ಹದವಾಗಿ ಕಲಿಸ್ಕೋಬೇಕು. ಎಣ್ಣೆ ಕಲಿಬೇಕಲ್ಲ ಹಿಟ್ಟಲ್ಲಿ, ಹಾಗಾಗಿ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ನೋಡಿ ಎಣ್ಣೆ ಕಾದಿದೆ. ಹಿಂದೆ ಹಾಕೋಬೇಕು ಮುಂದ್ಗಡೆ ಬೇಯಕ್ಕೆ. ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ತೆಗೆದು ಒಂದು ತಟ್ಟೆಗೆ ಹಾಕೋಣ. ನೋಡಿ ಸೋಡಾ ಹಾಕದೇ ಇರೋದಕ್ಕೆ ಎಣ್ಣೆ ಹೀರ್ಕೊಂಡಿಲ್ಲ, ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಟ್ಟಿದೆ ಅದು. ಸೊ ನೋಡಿ ಎಣ್ಣೆ ಒಂಚೂರು ಕಾಣ್ತಾ ಇಲ್ಲ. ನೋಡಿ ಚೆನ್ನಾಗಿ ಗರಿ ಗರಿ ಆಗಿದೆ. ಇವಾಗ ಕಟ್ ಮಾಡಿ ತೋರಿಸುತ್ತೆ. ನೋಡಿ ನೋಡಿ ಒಳಗಡೆನೂ ಎಣ್ಣೆ ಇಲ್ಲ. ಸೊ ಹಾಗಾಗಿ ನಾವು ಒಂಚೂರು ಕಾಸಿದ ಎಣ್ಣೆನ ಕಲಿಸ್ಬೇಕಾದ್ರೆ ಹಾಕೊಂಡ್ರೆ ಇಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಫೈನಲಿ ಕ್ರಿಸ್ಪಿಯಾದ ಪಡವಲಕಾಯಿ ಬಜ್ಜಿ ರೆಡಿ ಆಗಿದೆ. ರೆಡಿ ಟು ಈಟ್.